ಸಾಯಿರಾಮ್. ಈಶ್ವರ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೆ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸಾಧನಾ ಪಂಚಕದಲ್ಲಿ ಸತ್ಯ ನಿರೂಪಣೆ. ಸಂಸ್ಕೃತದಲ್ಲಿ ಎರಡು ಶಬ್ದಗಳಿದ್ದಾವೆ. ಒಂದು ಪ್ರಿಯ, ಇನ್ನೊಂದು ಹಿತ. ಪ್ರಿಯ ಅಂದರೆ ನಮಗೆ ಯಾವುದು ಇಷ್ಟವೋ ಅದಕ್ಕೆ ಪ್ರಿಯ ಅಂತ ಹೆಸರು, ನಮಗೆ ಯಾವುದು ಒಳ್ಳೆಯದೋ ಅದಕ್ಕೆ ಹಿತ ಅಂತ ಹೆಸರು. ಈಗ ಸಕ್ಕರೆ ಕಾಯಿಲೆ ಬಂದವನಿಗೆ ಜಿಲೇಬಿ ಪ್ರಿಯ, ಆದರೆ ಹಿತ ಅಲ್ಲ ಅದು. ಔಷಧ ಹಿತ, ಆದರೆ ಪ್ರಿಯ ಅಲ್ಲ ಅದು. ಜೀವನದ ಕಷ್ಟವೇ ಇದು. ಯಾವುದು ಹಿತವೋ ಅದು ಪ್ರಿಯವಾಗಿರೋದಿಲ್ಲ, ಯಾವುದು ಪ್ರಿಯವೋ ಅದು ನಮಗೆ ಒಳ್ಳೆಯದಾಗಿರೋದಿಲ್ಲ, ನಮಗೆ ಹಿತವಾಗಿರೋದಿಲ್ಲ. ಹಿತಪ್ರಿಯಗಳು ಒಂದಾಗುವುದೇ ಬದುಕಿನ ಯಶಸ್ಸು. ಅಂದರೆ ನಮಗೆ ಯಾವುದು ಒಳ್ಳೆಯದೋ ಅದೇ ಪ್ರಿಯವಾಗಬೇಕು, ನಮಗೆ ಯಾವುದು ಹಿತವೋ ಅದೇ ಇಷ್ಟವಾಗಬೇಕು ಅಂತ ಮನಸ್ಸು ಬಂದರೆ ಅವನ ಜೀವನ ಧನ್ಯ ಆಗಲಿಕ್ಕೆ ಸಾಧ್ಯ. ಸತ್ಯ ನಮಗೆ ಹಿತ, ಸುಳ್ಳು ನಮಗೆ ಪ್ರಿಯ. ಇದು ಕಷ್ಟ. ಸುಳ್ಳು ಹೇಳುವವನಿಗೆ ಬಹಳ ಇಷ್ಟ ಆಗ್ತದಂತೆ, ಕೇಳುವವನಿಗೆ ಬಹಳ ಕಷ್ಟ ಆಗ್ತದೆ ಅಂತ. ಸುಳ್ಳಿನ ಸ್ವಭಾವ ಅದು. ಹೇಳುವವನಿಗೆ ಒಂಥರ ಖುಷಿ ಅನಿಸುವಾಗ ಆಗ್ತದೆ ಅದು, ಆದರೆ ಕೇಳುವವನಿಗೆ ಕಷ್ಟ ಆಗ್ತದೆ. ನಿಜವಾಗಿ ಹೇಳುವವನಿಗೂ ಕೂಡ ಕಷ್ಟವೇ ಆಗ್ತದೆ ಕೊನೆಯಲ್ಲಿ. ಹೇಳುವವನಿಗೇನು ಒಳ್ಳೆಯದಾಗೋದಿಲ್ಲ, ಅದು ಗೊತ್ತಿಲ್ಲ, ಅದು ಕಾಣ್ತಾ ಇಲ್ಲ. ಆ ಸುಳ್ಳು ಮುಂದೆ ಹೇಗೆ ನಮ್ಮನ್ನು ಪೀಡಿಸ್ತದೆ, ನಮಗೆ ಹೇಗೆ ಬಾಧಕವಾಗಿ ಬರ್ತದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸುಳ್ಳನ್ನು ಹೇಳ್ತಾ ಇರ್ತೇವೆ ಅಂತ. ಈ ಸುಳ್ಳಿನ ದುಷ್ಪರಿಣಾಮಗಳು, ಸತ್ಯದ ಸುಪರಿಣಾಮಗಳ ಬಗ್ಗೆ ಯೋಚನೆ ಮಾಡುವಾಗ ನಮಗೆ ಬಹಳ ಚಿಕ್ಕಂದ್ರಲ್ಲಿ ನಾವು ಕೇಳಿದ ಒಂದು ಕಥೆ ನೆನಪಾಗ್ತದೆ. ಅದು ನೀವು ಕೇಳಿದ ಕಥೆಯೇ ಅದು. ಅದಕ್ಕೆ ಕಥೆ ಅಂತಲೇ ಹೆಸರು ಅದಕ್ಕೆ, ಆ ಕಾರ್ಯಕ್ರಮಕ್ಕೆ. ಆದರೆ ನಾವು ಕಥೆ ಮಾತ್ರ ಕೇಳೋದಿಲ್ಲ ಅಷ್ಟೇ ಅಂತ. ಅದು ಬ್ರಾಹ್ಮಣರ ವಿಶೇಷ, ಅವ್ರ ಕಥೆ ಕೇಳೋದಿಲ್ಲ. ಉಳಿದವರು ಕಥೆ ಕೇಳ್ತಾರೆ ಶ್ರದ್ಧೆಯಿಂದ. ಸತ್ಯನಾರಾಯಣ ಕಥೆ ಇಲ್ಲಿ ಸಾಧಾರಣವಾಗಿ ಭಟ್ರು ಕಥೆ ಹೇಳೋ ಹೊತ್ತಿನಲ್ಲಿ ಯಜಮಾನರು ಬಂದವರು ಮಾತಾಡ್ಸೋಕೆ ಹೋಗಿರ್ತಾರೆ ಅಥವಾ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಕಥೆ ನಾವು ಕೇಳೋದೇ ಇಲ್ಲ. ಆ ವ್ರತದ ವೈಶಿಷ್ಟ್ಯವೇ ಕಥೆ. ಅದನ್ನು ನೆನಪಿಸ್ಕೊಂಡು, ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಒಂದು ಸರ್ತಿ ಅದನ್ನು ನಾವು ಭಾವಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು. ಅದು ಒಬ್ಬ ವರ್ತಕನ ಕಥೆ. ಅದು ವರ್ತಕನ ಕಥೆ. ಅವನು ಒಬ್ಬ ರಾಜ ಈ ಸತ್ಯನಾರಾಯಣ ವ್ರತ ಕಥೆಯನ್ನು ಮಾಡೋದನ್ನು ನೋಡ್ತಾನೆ ಅವನು. ಆ ದೇವರು ನೋಡಿ, ನಾರಾಯಣ ಸ್ವಾಮಿ, ಭಗವಂತ ಶ್ರೀ ಮಹಾವಿಷ್ಣು, ಅವನಿಗೆ ಸತ್ಯಮಯವಾದ ಒಂದು ರೂಪ ಇದೆ. ಸತ್ಯವೇ ಸ್ವರೂಪವಾಗಿರುವ ಒಂದು ರೂಪ ಇದೆ ಅವನಿಗೆ. ಅದಕ್ಕೊಂದು ವ್ರತ ಇದೆ, ಅದಕ್ಕೊಂದು ಕಥೆ ಇದೆ, ಒಂದು ಪೂಜೆ ಇದೆ. ಅದು ಇನ್ನೊಬ್ಬನು ಮಾಡೋದನ್ನು ನೋಡಿದಾಗ ಈ ವರ್ತಕನಿಗೆ ಪ್ರೇರಣೆ ಬಂತು. ಮಕ್ಕಳಿರಲಿಲ್ಲ. ಮಕ್ಕಳಾದರೆ ನಾನು ಈ ವ್ರತ ಕಥೆಯನ್ನು ಮಾಡ್ತೇನೆ ಅಂಥೇಳಿ ಆತ ವ್ರತವನ್ನು ಆಚರಿಸ್ತೇನೆ ಅಂಥೇಳಿ ಸಂಕಲ್ಪ ಮಾಡ್ಕೊಳ್ತಾನೆ. ಈ ಹರಕೆ ನಮಗೆ ಬಹಳ ಹತ್ತಿರ. ಯಾಕೆಂದರೆ ಅದು ಈಗಲೇ ಕೊಡಬೇಕಾಗಿಲ್ಲ, ಈಗಲೇ ಮಾಡಬೇಕಾಗಿಲ್ಲ, ಆದಮೇಲೆ ಮಾಡುತ್ತಾನೆ ಅಂತ. ಹಾಗಾಗಿ ಆಗವರೆಗೂ ಹರಕೆ ಮಾಡಿದ್ದು, ಆದಮೇಲೆ ಯಾವುದು ನೆನಪೇ ಇರೋದಿಲ್ಲ, ಯಾವುದು ಮಾಡಿದ್ದೇವೆ, ಯಾವುದು ಮಾಡಿಲ್ಲ, ಏನಂತ ಮಾಡಿದ್ದೇವೆ. ಹಾಗಾಗಿ ಸುಳ್ಳು ಅನ್ನೋದು ಬರ್ತದೆ ಆ ಸಮಯದಲ್ಲಿ. ಈಗ ಮಕ್ಕಳಿಲ್ಲ ಅಂತಂದರೆ ಮಕ್ಕಳಾಗುವವರೆಗೂ ಹರಕೆ ಮಾಡು. ಮಕ್ಕಳಾದ ಮೇಲೆ ನಮಗೆ ಮರೆತು ಹೋಗಿರ್ತದೆ ಅದೆಲ್ಲವೂ ಕೂಡ. ಆಗ ಸುಳ್ಳಾಯಿತು ಅಂತ. ದೇವರಿಗೆ ನಾವು ಹರಕೆ ಮಾಡಿದ್ದು, ದೇವರಿಗೆ ಕೊಟ್ಟು ಮಾತದು, ಇದನ್ನು ಮಾಡ್ತೇನೆ. ಮಾಡದೇ ಇದ್ದಾಗ ದೇವರಿಗೆ ಸುಳ್ಳಾಡದಂತೆ ಆಯಿತು. ಆಗ ದೇವರು ಕೊಟ್ಟಿದ್ದನ್ನು ಕಿತ್ಕೊಳ್ಳೋದು ಆಶ್ಚರ್ಯ ಏನೂ ಇಲ್ಲ. ಇಲ್ಲಿ ಕೂಡ ಹಾಗೆ ಆಯಿತು. ಇವನು ಸಂಕಲ್ಪ ಮಾಡಿದ, ಸತ್ಯನಾರಾಯಣ ವ್ರತವನ್ನು ಮಾಡ್ತೇನೆ ಮಕ್ಕಳಾದರೆ ಅಂತ. ಹೆಂಡತಿ ಲೀಲಾವತಿ, ಆಕೆಗೊಂದು ಮಗಳು ಹುಟ್ಟಿದ್ಲು ಕಲಾವತಿ. ನೋಡಿ, ಅವನಲ್ಲಿ ಲೀಲೆಯೂ ಇದೆ, ಕಲೆಯೂ ಇದೆ. ಮಗಳು ಹುಟ್ಟಿದ್ದು ಹೌದು, ಮಗಳು ಬೆಳೆದಿದ್ದು ಹೌದು, ಎಲ್ಲ ಹೌದು. ಆದರೆ ಇವನಿಗೆ ಹರಕೆ ಮಾತ್ರ ಅವನಿಗೆ ನೆನಪಿಲ್ಲ ಅಂತಿಲ್ಲ, ಮಾಡಿದ್ರೆ ಆಯಿತು ಅಂತ.
ಹುಟ್ಟಿ ಶುದ್ಧ ಆದ ಕೂಡಲೇ ಮಾಡ್ಬೋದಾಗಿತ್ತು. ಇಲ್ಲ ಅನ್ನಪ್ರಾಶನ ಸಮಯದಲ್ಲಿ ಮಾಡಿದಾಯಿತು ಅಂತ ಅಂದ್ಕೊಂಡ. ಆಗಲಾದ್ರೆ ಮಾಡ್ಬೋದಾಗಿತ್ತು. ಸ್ವಲ್ಪ ದೊಡ್ಡವಳಾಗಲಿ ಅಂತ ಅಂದ್ಕೊಂಡ. ಆಗಲಾದ್ರೆ ಮಾಡ್ಬೋದಾಗಿತ್ತು, ಮದುವೆ ಆಗಲಿ ಅಂತ ಅಂದ್ಕೊಂಡ. ಹೀಗೆ ಮುಂದೂಡ್ತಾ ಇರ್ತಾನೆ ಆ ವ್ರತವನ್ನು ಅವನು. ಆಗ ಅವನಿಗೆ ಭಗವಂತನ ಅವಕೃಪೆ ಆಯಿತು. ಸತ್ಯನಾರಾಯಣ ಸ್ವಾಮಿ ಅವಕೃಪೆ ಆಯಿತು ಅವನಿಗೆ. ಅವಕೃಪೆ ಏನಂತಾಯಿತು ಅಂದರೆ ಇವನು ಧನಮದ ಇಳಿಯಲಿ ಅಂತ. ಐಶ್ವರ್ಯ ಮದ ಮತ್ತಸ್ಯ ದಾರಿದ್ರ್ಯಂ ಪರಮಾಂಜನಂ. ಐಶ್ವರ್ಯವೆನ್ನುವುದು ಶತ್ರುವಾಗ್ತದೆ ಎಷ್ಟೋ ಸರ್ತಿ. ನಾವು ಯಾವಾಗ ಐಶ್ವರ್ಯದಲ್ಲಿ ಮೈ ಮರೆತರಡ್ಡಿಲ್ಲ, ದೇವರನ್ನೇ ಮರೆತು ಬಿಟ್ರೆ ಆಗ ದೇವರು ಐಶ್ವರ್ಯವನ್ನು ಕಿತ್ತುಕೊಂಡು ದಾರಿದ್ರ್ಯವನ್ನು ಕೊಟ್ಟು ಈಗಲಾದ್ರೂ ಬುದ್ಧಿ ಬರಲಿ ನನಗೆ, ಈಗಲಾದ್ರೂ ದಾರಿ ಬಾ ಅಂತ ಹೇಳ್ತಾನೆ. ಹಣದಿಂದ ಕಣ್ಣು ಕುರುಡಾಗ್ತದೆ ಎಷ್ಟೋ ಸರ್ತಿ. ಹಣ ಎಲ್ಲ ಗುಣ ಅಂತೇನಲ್ಲ ಅಂತ. ಇವನಿಗೆ ದುಡ್ಡು ಜಾಸ್ತಿ ಆಯಿತು ಅಂತ ದೇವರಿಗೂ ಅನ್ನಿಸ್ತು ಅಂತ. ಅದು ಸ್ವಲ್ಪ ಕಡಿಮೆ ಆದ್ರೆಲ್ಲ ಸರಿಯಾಗ್ತದೆ ಅಂತ ಶಪಿಸಿದ. ಧನಮದ ಇಳಿಯಲಿ ಅಂತ ಶಪಿಸಿದ. ಧನಮದ ಇಳಿಬೇಕು ಅಂದ್ರೆ ಧನ ಇಳಿಬೇಕು, ಮೊದಲು ಧನ ಕಡಿಮೆ ಆಗಬೇಕು ಅಂತ. ಹಾಗೆ ಆಯಿತು. ಮಗಳಿಗೆ ಮದುವೆ ಆಗಿತ್ತು. ಅಳಿಯನ ಜೊತೆಗೆ ಇವನು ರತ್ನಸಾರಪುರ ಎನ್ನುವ ಪುರಕ್ಕೆ ಹೊರಟ. ಆ ನಗರದ ಹೆಸರೇ ರತ್ನಸಾರಪುರ ಅಂತ. ಅಂದರೆ ಆ ನಗರದ ಸಾರವೇ ರತ್ನಗಳು ಅಂತ, ಅಂಥ ಊರದು, ರತ್ನಗಳು ಊರದು. ಅಲ್ಲಿ ರಾಜ ಚಂದ್ರಕೇತು. ಇವರು ಆ ಊರಿಗೆ ಹೋದ ಸಮಯದಲ್ಲೇ ಸರಿಯಾಗಿ ಆ ರಾಜನ ಮನೆಯಲ್ಲಿ ಕಳ್ತನ ಆಯಿತು. ಈಶ್ವರ ಪ್ರೇರಣೆಯಿಂದ ರಾಜನ ಮನೆಯಲ್ಲಿ ಕಳ್ತನ ಆಯಿತು. ಆ ಕದ್ದವನು ಕದ್ದ ಸಂಪತ್ತನ್ನು ತಂದು ಈ ಶೆಟ್ಟಿಯ ಬಳಿ ಇರಿಸಿ ಹೋಗ್ಬಿಡ್ತಾನೆ. ಇವನೇ ಗೊತ್ತಾಗಲೇ ಇಲ್ಲ, ಆದರೆ ರಾಜದೂತರಿಗೆ ಗೊತ್ತಾಯ್ತದು. ಅದೆಲ್ಲ ವಿಧಿ ಅಂತ, ವಿಧಿಯ ಒಂದು ಚಮತ್ಕಾರ ಅದು ಅಂತ. ರಾಜರು ಬಂದು ಹಿಡ್ಕೊಂಡು ಹೋಗ್ತಾರೆ. ಇವನೇನು ಹೇಳಿದ್ರು ಕೇಳೋದಿಲ್ಲ ಅವರು. ಇವನು ಹೇಳಿದ ಅರ್ಥವೇ ಆಗೋದಿಲ್ಲ ಅವರಿಗೆ. ಹೀಗೆ ಆ ಮಾವಳಿ ಇಬ್ಬರು ಕೂಡ ಸೆರೆಮನೆ ಸೇರ್ತಾರೆ. ಅವರ ಸಂಪತ್ತೇನಿತ್ತು ಅದೆಲ್ಲವೂ ರಾಜನ ವಶ ಆಯಿತು. ರಾಜ ಮುಟ್ಟುಗೋಲು ಹಾಕ್ಕೊಂಡ ಆ ಸಂಪತ್ತೆಲ್ಲವನ್ನು ಕೂಡ. ಈ ಕಡೆಗೆ ಮನೆಯಲ್ಲೂ ಕಳ್ತನ ಆಯಿತು. ಅಲ್ಲಿಗೆ ಸಂಪೂರ್ಣ ನಿರ್ಧನನಾಗ್ತಾನೆ ಅವನು. ಏನಿಲ್ಲ ಅಂತ ಆಗ್ತಾನೆ. ಅಕಿಂಚನ ಅಂತ ಕರೀತಾರೆ ಅದನ್ನು. ಕಿಂಚನ ಅಂದರೆ ಸ್ವಲ್ಪ ಅಂತ, ಏನೋ ಒಂದು ಚೂರು ಅಂತ. ಅಕಿಂಚನ ಅಂದರೆ ಏನೂ ಇಲ್ಲ ಅಂತ. ಕೈಲಿದ್ದದ್ದು ಇಲ್ಲ, ಮನೆಯಲ್ಲಿದ್ದದ್ದು ಇಲ್ಲ ಅಂತ. ಇಂಥ ಪರಿಸ್ಥಿತಿ ಒಳ್ಳೆಯದಕ್ಕೆ ಬರ್ತದೆ ಎಷ್ಟೋ ಸರ್ತಿ, ಬುದ್ಧಿ ಕಲೀಲಿಕ್ಕೆ ಅಂತ ಬರ್ತದೆ. ಇಲ್ಲಿರುವುದು ರಾಜನ ಮನೆಯಲ್ಲಿ ಕಳ್ತನ ಆಗಿರುವಂಥದ್ದು. ರಾಜನ ಮನೆಯಲ್ಲಿ ಕಳ್ತನ ಆಯಿತು, ಇವನ ಮನೆಯಲ್ಲೂ ಕಳ್ತನ ಆಯಿತು. ಇವನು ಕೈಲಿದ್ದನ್ನು ರಾಜನೇ ಮುಟ್ಟುಗೋಲು ಹಾಕ್ಕೊಂಡ. ಇವನು ಸೆರೆಮನೆ ಸೇರಿದ, ಜೊತೆಗೆ ಅಳಿಯನು ಕೂಡ. ಅಲ್ಲಿಗೆ ಉತ್ಪತ್ತಿಯ ಎಲ್ಲ ದಾರಿಗಳು ಬಂದಾದವು. ಕೈಲಿದ್ದಿದ್ದು ಹೋಯಿತು, ಮನೆಯಲ್ಲಿದ್ದು ಹೋಯಿತು. ಸಂಪೂರ್ಣ ದಿವಾಳಿ ಆಗ್ತಾನೆ ಅವನು. ಎಲ್ಲಿವರೆಗೆ ಬಂತು ಪರಿಸ್ಥಿತಿ ಅಂದರೆ ಅವನ ಹೆಂಡತಿ ಮಗಳು ಭಿಕ್ಷೆ ಬೇಡಿ ಜೀವಿಸಬೇಕು, ಅಲ್ಲಿವರೆಗೆ ಬಂತು ಪರಿಸ್ಥಿತಿ. ಸುಳ್ಳಿನ ಫಲ ಇದು ಅಂತ. ಒಂದು ಸುಳ್ಳು ಹೇಳಿದ್ರೆ ಏನಾಗ್ತದೆ ಅಂತ, ಅದು ದೇವರಿಗೆ ಸುಳ್ಳು ಹೇಳಿದರೆ ಏನಾಗ್ತದೆ ಅಂದರೆ ಹೀಗೆಲ್ಲ ಆಗ್ತದೆ ಅಂತ. ನಿಜವಾಗಿ ಸತ್ಯನಾರಾಯಣ ಭತ್ತದ ಸಾರಾಂಶ ಅದು ಅಂತ. ಸುಳ್ಳು ಹೇಳಬಾರ್ದು ಅಂತ, ಸಾರಾಂಶವೇ ಅದು ಅಂತ. ಸರಿ, ಇವರಿಬ್ಬರಿಗೆ ಯಾವಾಗಲೂ ಒಂದು ಸತಿ ಜ್ಞಾನೋದಯ ಆಯಿತು. ಅದು ಇದರಿಂದ ದೋಷ ಬಂದಿರ್ಬೋದು, ಸಾಧಾರಣ ಸಮಸ್ಯೆ ಬಂದ ಕೂಡಲೇ ಯಾಕೆ ಬಂದಿರ್ಬೋದು ಅಂತ ಆವಾಗ ಶುರುವಾಗ್ತದೆ. ಜ್ಯೋತಿಷಿಗಳ ಹತ್ರ ಹೋಗೋದು, ಇನ್ನೊಬ್ಬರ ಹತ್ರ ಹೋಗೋದು, ಎಲ್ಲ ಹೋಗಿ ಇಂಥ ದೋಷ ಅಂಥ ಪಾಪ ಎಲ್ಲ ಆವಾಗ ನೆನಪಾಗ್ತದೆ. ಪರಿಹಾರ ಮತ್ತೊಂದು ಎಲ್ಲ ನೆನಪಾಗ್ತದೆ. ಹಾಗೆ ಮಗಳು ಒಂದು ಸರ್ತಿ ಅವಳಿಗೆಲ್ಲ ಸತ್ಯನಾರಾಯಣ ವ್ರತದ ಬಗ್ಗೆ ನೋಡಿದ್ಲೋ ಕೇಳಿದ್ಲೋ ಏನೋ ಬಂದು ಮನೆಗೆ ಬಂದು ಹೇಳುವಾಗ ಅವ್ರಿಗೆ ನೆನಪಾಯಿತು ಹಳೆ ವಿಷಯ. ಇಬ್ಬರು ಸತ್ಯನಾರಾಯಣ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ ಮೇಲೆ ಮತ್ತೆ ಆರೈಕೆ ಮಾಡ್ತಾರೆ. ಅವರು ಬಂದ ಮೇಲೆ, ಗಂಡ ಮತ್ತು ಅಳಿಯ ಇಬ್ಬರು ಬಂದ ಮೇಲೆ, ಮನೆಯ ಗಂಡಸರಿಬ್ಬರು ಬಂದ ಮೇಲೆ ಪುನಃ ಸತ್ಯನಾರಾಯಣ ವ್ರತವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತೇವೆ. ಈಗ ಒಳ್ಳೇದು ಮಾಡು, ನಮ್ಮದೆಲ್ಲ ಹೀಗೆ ಅಂತ ವ್ಯವಸ್ಥೆ ಅಂತ. ನಿನಗೆ ಕೊಡೋದು ಆಮೇಲೆ ಕೊಡ್ತೇವೆ, ನಮಗೆ ಬರೋದು ಮೊದಲು ಬರಲಿ ಅಂತ. ಅಂದರೆ ಹರಕೆಯ ಸಾರಾಂಶ ಹೇಳಿದ್ರೆ ಹೀಗೆ ಹೇಳ್ಬೋದು ಅಂತ. ತಪ್ಪು ಅಂತಲ್ಲ, ಆದರೆ ಅದು ಹೋಗೋ ರೀತಿ ಹೇಗೆ ಅಂತ. ನಮಗೆ ಬರೋದು ಬಂದುಬಿಡಲಿ, ಬಂದ ಮೇಲೆ ನಿನಗೆ ಕೊಡೋದು ಕೊಡ್ತೇವೆ ಅಂತ. ಸರಿ, ಒಳ್ಳೇದಾಯಿತು. ಅಲ್ಲಿ ರಾಜನ ಕನಸಲ್ಲಿ ಬಂದು ದೇವರು ಹೇಳ್ತಾರೆ, ಅವರು ನಿರಪರಾಧಿಗಳು, ಅವರು ಕದ್ದಿಲ್ಲ ನಿನ್ನ ಸಂಪತ್ತನ್ನು, ಅವ್ರನ್ನ ಬಿಡುಗಡೆ ಮಾಡು, 1ಕ್ಕೆ 10 ಕೊಡು ಅವರಿಗೆ. ಸರಿ, ರಾಜ ಸೆರೆಮನೆಯಿಂದ ಮಾವಳಿ ಇಬ್ಬರನ್ನ ಬಿಡುಗಡೆ ಮಾಡ್ತಾನೆ. 1ಕ್ಕೆ 10 ಸಂಪತ್ತನ್ನು ಕೊಡ್ತಾನೆ. ಅವ್ರ ಸಂಪತ್ತನ್ನು ಮುಟ್ಟುಗೋಲು ಹಾಕ್ಕೊಂಡಿತ್ತು. ಒಂದು ರೀತಿ ಜೈಲಿಗೆ ಹೋಗಿದ್ದೆ ಒಳ್ಳೇದಾಯಿತು. ಯಾಕೆಂದರೆ ಯಾವ ಬ್ಯಾಂಕಲ್ಲೂ ಅಷ್ಟು ಬಡ್ಡಿ ಕೊಡೋದಿಲ್ಲ ಅಂತ. 1ಕ್ಕೆ 10 ಅಂತ. ಈ 1ಕ್ಕೆ 10 ಅಂದ್ರೆ ಅದಕ್ಕೆ ಅರ್ಥ 1ಕ್ಕೆ 1 ಇಲ್ಲ ಅಂತಲೇ. ಅಂದರೆ ಯಾರಾದರೂ ಹಾಗೆ ಹೇಳಿದ್ರೆ 1ಕ್ಕೆ 10 ಬೇಡ,
ಒಂದಕ್ಕೆ 2, 3 ಅಂದರು ಅಂದರೆ ಅದು ಏನೂ ಇಲ್ಲ ಆಗ್ತದೆ ಅಂತ ಅರ್ಥ ಅದಕ್ಕೆ. ಇಲ್ಲಿ ಮಾತ್ರ ಇವರು ಜೈಲುವಾಸದ ಫಲ ಹೇಗೆ ಬಂತಂದರೆ ಒಂದಕ್ಕೆ 10 ಹಾಗೆ ಸಂಪತ್ತು ಮರಳಿ ಬಂತು. ನಾವೇ ಅಲ್ಲಿ ತುಂಬಿಕೊಂಡು ಎಲ್ಲ ಊರಿಗೆ ಬರುವಂಥ ತಯಾರಿ. ಆ ಸಮಯದಲ್ಲಿ ದೇವರಿಗೆ ಅನಿಸ್ತು, ಒಂದು ಸರ್ತಿ ಇವ್ರು ನೋಡೋಣ, ಈಗಾದರೂ ಬುದ್ಧಿ ಬಂದಿದೆಯಾ, ಸರಿಯಾಗಿದ್ದಾರ ನೋಡೋಣ. ಹಾಗೆ ಒಂದು ಯತಿವೇಷದಲ್ಲಿ ದಂಡಯುಕ್ತನಾದ ಸನ್ಯಾಸಿಯ ರೂಪದಲ್ಲಿ ದೇವರು ಬಂದು ಇಷ್ಟೇ ಕೇಳಿದ್ದು, ಅದರಲ್ಲಿ ಏನಿದೆ ಅಂತ, ನಾವೇಲಿ ಏನಿದೆ ಅಂತ. ಈ ಮಾಮ ಅಳಿ ಇಬ್ಬರು ಅವನಿಗೆ ತಮಾಷೆ ಮಾಡಿ ಸ್ವಲ್ಪ ಅಪಮಾನ ಮಾಡಿ ಏನಿದ್ರೆ ಏನು ನಿಂಗೇನು ಬೇಕು ಅಂತ ಕೇಳಿ ಕೊನೆಗಲ್ಲಿ ಎಲೆ ಬಳ್ಳಿ ಇದೆ ಅಂತ ಹೇಳಿ ಆಯಿತು. ಹೀಗಾಗ್ತದೆ ಅಂತ. ಒಂದು ಚೂರು ಸಂಪತ್ತು ಬಂದ ಕೂಡಲೇ ಮನುಷ್ಯನಿಗೆ ಅವನ ಪರಿಸ್ಥಿತಿ ಹೀಗಾಗ್ತದೆ ಅಂತ. ಅವ್ರು ಹೇಳ್ತಾರೆ ಬಿಡ್ತಾರೆ, ಗೌರವ ಕೊಡೋಷ್ಟು ಗೌರವ ಕೊಟ್ಟು ಒಂದು ಗುರುಸ್ವರೂಪದ ದರ್ಶನ ಆಗಿದ್ದರಿಂದ ಒಂದು ಒಳ್ಳೆಯ ಮಾತು, ನಾವೇನೋ ವ್ಯಾಪಾರ ಮಾಡಿದ್ದೇವೆ ಸ್ವಾಮಿ, ನಮ್ಮದೊಂದು ಅಲ್ಪ ಸ್ವಲ್ಪ ಏನೋ ಸಿಕ್ಕಿದ್ದು ತಗೊಂಡು ಹೋಗ್ತದೆ ಅಂದರೆ ದೊಡ್ಡ ಸಂಗತಿ ಏನು, ಸುಳ್ಳು ಹೇಳಿದ್ರು ಅಂತ. ದೇವರು ಹಾಗೆ ಆಗಲಿ ಅಂತ ಹೇಳಿದಂತೆ. ಎಲೆ ಬಳ್ಳಿ ಇದೆ ಅಂತ ಹೇಳಿದ್ರಲ್ಲ, ಆಯಿತು ಹಾಗೆ ಆಗಲಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಕೆಟ್ಟ ಮಾತಾಡಬಾರ್ದು ಅಂತ ಹೇಳೋದೇ ಇದಕ್ಕೆ ಅಂತ. ನಮ್ಮ ಸುತ್ತಮುತ್ತ ದೇವತೆಗಳು ಇರ್ತಾರಲ್ಲ ಯಾವಾಗಲೂ, ಹಾಗೆ ಆಗಲಿ ಅಂತ ಹೇಳ್ತಾ ಇರ್ತಾರೆ ಅವರು, ಕೆಟ್ಟ ಮಾತು ಆಡಿದಾಗೆ. ಹಾಗಾಗಿ ಮನೆಯಲ್ಲೂ ಕೂಡ ಈಗ ಈ ಬೈಗುಳ ಶಬ್ದಗಳು, ಮನೆಯಲ್ಲಿ ಕೆಲವು ಶಬ್ದಗಳನ್ನು ಬಳಸಿದರೆ ಅಲ್ಲಿ ವಾಸ್ತು ದೇವತೆಗಳು ಇರ್ತಾರೆ. ಆ ಅಸ್ತು ಅಂದರೆ ಆಗಲಿ ಅಂತ, ವಾಸ್ತು ಶಬ್ದದಲ್ಲಿ ಅಸ್ತುನ ಭಾಗ ಇದೆ ನೋಡಿ, ಅಸ್ತು ಅಂದರೆ ಆಗಲಿ ಅಂತ. ಅವ್ರ ಕೆಲಸ ಅದೇ, ಆಗಲಿ 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 ಅಂತ ಹೇಳ್ತಾ ಇರ್ತಾರೆ ಅವರು ಅಂತ. ನಾವು ಸುಳ್ಳು ಹೇಳಿದರೆ, ಕೆಟ್ಟದ್ದು ಹೇಳಿದರೆ, ಆಗಲಿ ಅನ್ನೋ ಮಾತು ಬಂದಾಗ ಅದು ಕೆಲವು ಸಲ ಇಂಥ ದುಷ್ಪರಿಣಾಮ ಬೀರೋದುಂಟು. ಹೋದ ಮೇಲೆ ಇವರು ನೌಕೆ ಕಡೆ ಹೋಗಿ ನೋಡ್ತಾರೆ, ತೇಲ್ತಾ ಇದೆ, ಅರ್ಧ ನೀರೊಳಗೆ ಮುಳುಗಿದ್ದು ಮೇಲೆ ಬಂದಿದೆ. ನೌಕೆ ಮೇಲೆ ಬಂತು ಅಂದ್ರೆ ಇವರು ಕೆಳಗೆ ಹೋದ್ರು ಅಂತಲೇ ಅರ್ಥ ಅದಕ್ಕೆ. ಯಾಕೆಂದರೆ ನೌಕೆಯಲ್ಲಿ ತೂಕದ ವಸ್ತು ಇದ್ದರೆ ನೌಕೆ ಸ್ವಲ್ಪ ಮುಳುಗಿರುತ್ತದೆ ಅರ್ಧ ಭಾಗ ನೀರಲ್ಲಿ. ಅದು ಎದ್ದು ಬಂತು ಅಂದರೆ ಒಳಗಿರೋ ಅಂದರೆ ಆ ತೂಕದ ವಸ್ತುಗಳು ಹೋದ್ವು, ಹಗುರ ವಸ್ತುಗಳು ಬಂದವು ಅಂತ ಹೋಗಿ ನೋಡಿದ್ರೆ ಎಲೆ ಬಳ್ಳಿ ಇತ್ತು ಅದರಲ್ಲಿ. ಭಾಳ ದುಃಖಿಸಿದ್ರು. ಕೊನೆಗೆ ಜ್ಞಾನೋದಯ ಆಯಿತು, ಅವ್ರಿಗೆ ಸುಳ್ಳು ಹೇಳಿದ್ದಕ್ಕೆ ಹೀಗಾಗಿರಬೇಕು ಅಂತ. ಅವರು ಬೇರೆ ಅದೇ ಹೇಳಿ ಹೋಗಿದ್ದಾರೆ ಕೊನೆಯಲ್ಲಿ ಹೋಗ್ಬೇಕಾದ್ರೆ, ಸತ್ಯವಾಗಲಿ ಇದು ಅಂತ ಹೇಳಿ ಹೋಗಿದ್ದಾರೆ. ಅಳಿಯ ಹೇಳಿದಂತೆ ಮಾಮನಿಗೆ, ಇದು ಅವರಿದ್ದ ಕೆಲಸ, ಇದು ಅವ್ರ ಹತ್ರನೇ ಹೋದ್ರೆ ಪರಿಹಾರ ಮಾಡ್ಕೊಳ್ಬೋದು ಅವರು ಅಂತ. ಇಬ್ಬರು ಹೋಗಿ ಅವ್ರ ಕಾಲಿಗೆ ಬಿದ್ದರು. ಅದು ಭಗವಂತನೇ, ಬೇರೆ ಏನಲ್ಲ. ಭಗವಂತ ಕ್ಷಮಿಸಿದ. ಅದು ಮತ್ತೆ ಆ ಎಲೆ ಬಳ್ಳಿಗಳು ಹೋಗಿ ಮತ್ತೆ ರತ್ನಗಳಾದವು. ಆಮೇಲೆ ಊರಿಗೆ ಹೊರಟರು. ಆಮೇಲೂ ಮತ್ತೆ ಆಯ್ತಂತೆ. ಮತ್ತು ಏನು ಅಂದರೆ ಅಲ್ಲಿ ಮನೆಯಲ್ಲಿ ಅಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಅವರು ಬಂದು ಸುದ್ದಿ ಕೇಳಿದ ಮೇಲೆ ಸತ್ಯನಾರಾಯಣ ವ್ರತವನ್ನು ಮಾಡಿ ಪ್ರಸಾದ ತಗೊಳ್ಳದೆ ಮಗಳು ಬಂದ್ಲು ಅಂತ. ಪ್ರಸಾದ ತಗೊಂಡು ಬಂದು ತಾಯಿ ಮಗಳಿಗೆ ಹೇಳಿ ಬಂದ್ಲು, ಮಗಳು ಅದನ್ನು ಮರೆತು ಬಂದು ಹೀಗೆಲ್ಲ ಹೇಳ್ತಾರೆ. ಆಗ ಬಂದ ಅಡಿಗೆನೂ ಕಾಣೆಯಾದ. ಕೊನೆಗೆ ಪುನಃ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಅವನು ಸಿಕ್ಕಿದ. ಇಲ್ಲಿ ಎಂಥ ಕಥೆ ಇರುವಂಥದ್ದು ಒಟ್ಟು. ಇಲ್ಲಿ ನಾವು ಅದರಲ್ಲಿ ತಗೊಳ್ಳೋ ಸಾರಾಂಶ ಏನಂದರೆ, ಸುಳ್ಳು ಹೇಳಬಾರ್ದು. ಕೊನೆಯ ಪಕ್ಷ ದೇವರಲ್ಲಿ ಸುಳ್ಳು ಹೇಳಬಾರ್ದು. ದೇವರ ಬಳಿಯಲ್ಲಿ ಸುಳ್ಳು ಹೇಳಿ, ಇಲ್ಲಿ ಉದ್ದಕ್ಕೂ ದೇವರಲ್ಲಿ ಸುಳ್ಳು ಹೇಳಿದ ಕಥೆಯನ್ನು ನಾವು ಗಮನಿಸ್ತೇವೆ. ಮೊದಲು ಹರಕೆ ಮಾಡಿದ, ಮಕ್ಕಳಾದರೆ ಈ ವ್ರತವನ್ನು ಮಾಡ್ತೇನೆ ಅಂತ ನಡೆಸಲಿಲ್ಲ. ಅದನ್ನು ದೇವರಲ್ಲಿ ಸುಳ್ಳಾಡದಂತೆ ಆಯಿತು. ಕಷ್ಟ ಬಂತು ಅಂತ ದೇವರ ಕೃಪೆಯಿಂದಲೇ ಪರಿಹಾರ ಆಯಿತು. ದೇವರೇ ಕಣ್ಣೆದುರು ಬಂದು ಕೇಳಿದಾಗ ಏನುಂಟು ನಾವೇ ಇಲ್ಲಿಂದ ಕೇಳಿದಾಗ ಮತ್ತೆ ಸುಳ್ಳು ಹೇಳಿದ, ಮತ್ತೆ ಕಷ್ಟ ಬಂತು. ಈ ಕಷ್ಟಗಳು ಹೇಗೆ ಬರ್ತವೆ? ದೇವರಲ್ಲಿ ನಾವು ನಿಷ್ಕಪಟವಾಗಿರಬೇಕು. ಈಗ ನಮಗೆಲ್ಲ ಒಂದು ಸ್ವಲ್ಪ ಸಮಾಧಾನ ಆಗಿರ್ತದೆ. ಹಾಗಾದ್ರೆ ಮನುಷ್ಯರಲ್ಲೆಲ್ಲ ಸುಳ್ಳು ಹೇಳ್ಬೋದು, ತೊಂದರೆ ಇಲ್ಲ. ದೇವರಲ್ಲಿ ಮಾತ್ರ ಸುಳ್ಳು ಹೇಳದೆ ಇದ್ರೆ ಆಯಿತು. ಹಾಗಲ್ಲ. ದೇವರು ಯಾವ ರೂಪದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ಲ. ದೇವರು ಯಾವ ರೂಪದಲ್ಲಿ ಬರ್ಬೋದು. ಹಾಗಾಗಿ ಯಾರಲ್ಲೂ ಸುಳ್ಳು ಹೇಳಬಾರ್ದು. ಮತ್ತು ಇನ್ನೂ ಹೇಳಬೇಕು ಅಂದರೆ, ಎಲ್ಲವೂ ದೇವರ ರೂಪವೇ. ಭೂಮಿಯಲ್ಲಿ ಕಾಣುವ ಎಲ್ಲ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಮರಗಿಡಗಳು ಎಲ್ಲವೂ ದೇವರ ರೂಪವೇ. ದೇವರಲ್ಲಿರೋದು ಯಾವುದಿದೆ. ಹಾಗಾಗಿ ಯಾರಲ್ಲೂ ಸುಳ್ಳು ಹೇಳಬಾರ್ದು. ಈ ಕಥೆಯಲ್ಲೇ ನಾವು ಕಾಣ್ತೇವೆ. ಈ ಕಥೆಯಲ್ಲಿ ದೇವರು ಒಂದು ಗುರುಗಳ ರೂಪದಲ್ಲಿ ಬರ್ತಾನೆ, ಒಬ್ಬರು ಸಂತರ ರೂಪದಲ್ಲಿ ಬರ್ತಾನೆ ದೇವರು. ಯಾರಿಗೆ ಗೊತ್ತು ಯಾವ ರೂಪದಲ್ಲಿ ಬರ್ತಾನೋ ದೇವರು? ಸುಳ್ಳು ಹೇಳಿ ನಾವು ಯಾಕೆ ದೋಷಕ್ಕೆ ಗುರಿಯಾಗಬೇಕು? ನಮಗೊಂದು ಉದಾಹರಣೆ ನೆನಪಾಗ್ತದೆ. ಒಂದು ಗುರುಗಳ ಆಶ್ರಮದಲ್ಲಿ ಶಿಷ್ಯರು ಯಾವಾಗಲೂ ಪರಸ್ಪರ ಜಗಳ ಮಾಡ್ತಾ ಇರ್ತಿದ್ರಂತೆ.
ದಿನ ಬೆಳಗಾದರೆ ಪರಸ್ಪರ ಜಗಳ, ಶಿಷ್ಯರಲ್ಲಿ ಪರಸ್ಪರ ಕಲಹ. ಗುರುಗಳಿಗೆ ಒಂದೇ ಕೆಲಸ, ಜಗಳ ಸುಧಾರಿಸೋದು, ಒಂದೇ ಕೆಲಸ, 3 ಹೊತ್ತು ಒಂದೇ ಕೆಲಸ. ದಿನ ಇದೇ ಆಗೋಯ್ತು. ಅವರು ಬೇಸತ್ತು ಹೋಗಿದ್ರು. ಕೊನೆಗೆ ಒಂದು ಸತಿ ಏನಾಯ್ತು ಅಂತಂದರೆ, ಏನಾದರೂ ಅಲ್ಲಿಂದ ಆಶ್ರಮ ಬಿಟ್ಟು ಅವರೆಲ್ಲೋ ತಪಸ್ಸಿಗೆ ಹೋದ್ರಂತೆ. ಇವರೆಲ್ಲ ಆಶ್ರಮದಲ್ಲೇ ಇದ್ದರು ಶಿಷ್ಯರೆಲ್ಲ. ಎಲ್ಲ ಗುರುಗಳ ಕಥೆನೂ ಇದೆ, ಹೀಗೆ ಇರ್ತದೆ. ಕೊನೆಗೆ ಆಶ್ರಮಕ್ಕೆ ಎಷ್ಟೋ ಕಾಲ ತಪಸ್ಸು ಮಾಡಿ ವಾಪಸ್ ಬಂದ ಗುರುಗಳು ಆಶ್ರಮಕ್ಕೆ ಬರ್ತಾರೆ. ಶಿಷ್ಯರೆಲ್ಲ ಭಾಳ ಸಂತೋಷದಿಂದ ಪೂಜೆ ಮಾಡ್ತಾರೆ. ಯಾವ ಕೃಪೆಯನ್ನು ಪಡ್ಕೊಂಡು ಬಂದ್ರಿ ನೀವು, ಯಾವ ಅನುಗ್ರಹವನ್ನು ಪಡ್ಕೊಂಡು ಬಂದ್ರಿ ಅಂತ ಶಿಷ್ಯರು ಕೇಳಿದಾಗ ಗುರುಗಳು ಹೇಳಿದ್ರಂತೆ, ಏನಿಲ್ಲ, ದೇವರು ಹೇಳಿದ್ದಾರೆ ಆಶ್ರಮಕ್ಕೆ ನಾನು ಬರ್ತೇನೆ, ಆಶ್ರಮದಲ್ಲಿ ನಾನು ಮೈವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ಹೌದಾ, ಹಾಗಾದ್ರೆ ನಾವು ಕಾಯೋಣವ ಎಲ್ಲರೂ ಅಂತ. ಹೌದು, ಆದರೆ ದೇವರು ಹೇಳಿದ್ದಾರೆ ನಾನು ಯಾವ ರೂಪದಲ್ಲೂ ಬರ್ಬೋದು, ಯಾವ ರೂಪದಲ್ಲೂ ಬರ್ಬೋದು. ನಾನು ಆಶ್ರಮದ ಪ್ರಾಣಿ, ಆಶ್ರಮದ ಏನು ಸಾಕು ಪ್ರಾಣಿಗಳು, ಆ ರೂಪದಲ್ಲೂ ಬರ್ಬೋದು, ಶಿಷ್ಯರ ರೂಪದಲ್ಲೂ ಬರ್ಬೋದು, ಯಾರೊಳಗೂ ನಾನು ಆವಾಹನೆಯಾಗಿ ಬರ್ಬೋದು ಅಂತೂ ಬರ್ತೇನೆ, ಖಂಡಿತ ಬರ್ತೇನೆ. ಶಿಷ್ಯರಿಗೆಲ್ಲ ಭಾಳ ಸಂತೋಷ ಆಯ್ತಂತೆ ಒಂದು ಸಾರಿ. ಆದರೆ ಮರುದಿವಸದಿಂದ ಸಮಸ್ಯೆ ಶುರುವಾಯಿತು. ಈ ದಿನ ಜಗಳ ಮಾಡ್ಕೊಳ್ಳೋದು, ಒಬ್ರಿಗೊಬ್ರು ಬೈಕೊಳ್ಳೋದು, ಒಬ್ರಿಗೊಬ್ಬರು ಅಂದರೆ ಅದನ್ನು ಮೊದಲು ಏನು ಮಾತ್ರ ಶುರುವಾಗಿ ಕೊನೆಗೆ ಮುಷ್ಟಾಮುಷ್ಟಿ, ಕೇಶಿ, ದಂಡಿ ಅಂತ ಮುಂದುವರಿತದಲ್ಲ, ಅದು ಎಲ್ಲ ನಡೀತಿತ್ತು ಆಶ್ರಮದಲ್ಲಿ. ಈಗ ಅವರಿಗೆ ಆತಂಕ ಏನಂದರೆ, ದೇವರು ಯಾರೊಳಗಿದಾನೋ ಗೊತ್ತಿಲ್ಲ, ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ. ಗುರುಗಳು ಬೇರೆ ಹೇಳ್ಬಿಟ್ಟಿದ್ದಾರೆ, ತಪಸ್ಸು ಮಾಡ್ಕೊಂಡು ಬಂದು ಹೇಳಿದ್ದಾರೆ ಮಾತನ್ನು. ಹಾಗಾಗಿ ಭಾರಿ ಸಮಸ್ಯೆ ಆಗೋಯ್ತಂತೆ ಅವರಿಗೆ. ಆ ದಿವಸದಿಂದ ಆಶ್ರಮದಲ್ಲಿ ಜಗಳ ನಿಂತೋಯ್ತು ಅಂತ. ಯಾಕೆಂದರೆ ದೇವರು ಎಲ್ಲಿದಾನೋ ಗೊತ್ತಿಲ್ಲ, ಯಾರೊಳಗೆ ಆವಾಹನೆ ಬರ್ತಾನೋ ಗೊತ್ತಿಲ್ಲ. ಶಾಪ ಗೀಪ ಬಂದುಬಿಟ್ರೆ ಕೊನೆಗೆ ದೇವರದ್ದು ಅವಕೃಪ ಬಂದುಬಿಟ್ರೆ ಅಂತ ಅವರು ಜಗಳ ಮಾಡೋದು ನಿಲ್ಲಿಸ್ಬಿಟ್ರು. ಆ ಕಥೆಯಲ್ಲಿ ಭಾಳ ಅರ್ಥ ಇದೆ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬುಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಅಂತ ಕಗ್ಗದ ಕವಿ ಕೇಳ್ತಾರೆ. ತಾಮಸಿಗೆ ವರವಿಲ್ಲ, ತಾಮಸಿಗೆ ವರವೆಲ್ಲಿ. ತಾಮಸಿ ಅಂದರೆ ಕತ್ತಲೆಯವನು, ಅಜ್ಞಾನದವನು, ಅವನಿಗೆಲ್ಲಿ ವರ, ಅವನಿಗೆ ವರ ಇಲ್ಲ. ಯಾಕೆಂದರೆ ನಾವು ಕತ್ತಲೆಯವರಾಗಬಾರ್ದು, ಅಜ್ಞಾನದವರಾಗಬಾರ್ದು, ಸ್ವಲ್ಪ ಬೆಳಕಿನವರಾಗಬೇಕು, ಜ್ಞಾನದವರಾಗಬೇಕು. ಯಾಕೆಂದರೆ ಗೊತ್ತಿಲ್ಲ ದೇವರು ಯಾವ ರೂಪದಲ್ಲಿ ಬರ್ತಾನೆ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ಸುಮ್ಮನೆ ಬರಬಹುದು ಅಲ್ಲ, ವರ ನೀಡಿ ಮಹಿಮೆ ಕಾಂಬಿಡೆ ನಿನಗೆ ಸಂಸ್ಕಾರವಿರಬೇಕು. ದೇವರಲ್ಲಿ ಮಹಿಮೆ ಕಡಿಮೆ ಆಗೋದಲ್ಲ, ನಮಗೆ ಸಂಸ್ಕಾರ ಇರಬೇಕು. ನಮ್ಮ ಸಂಸ್ಕಾರ ಇದ್ದಾಗ ದೇವರಲ್ಲಿಯೋ ಗುರುಗಳಲ್ಲಿಯೋ ಇರುವ ಮಹಿಮೆ ನಮಗೆ ಗೋಚರಿಸ್ತದೆ. ನಮಗೆ ಸಂಸ್ಕಾರವಿಲ್ಲದೆ ಇದ್ದಾಗ ನಮಗೆ ಯಾವ ಮಹಿಮೆಯೂ ಗೋಚರಿಸೋದಿಲ್ಲ. ನಾವು ಅಲ್ಲೂ ಕೂಡ ದೋಷವನ್ನು ಹುಡುಕ್ತಾ ಇರ್ತೇವೆ, ಅಲ್ಲೂ ಕೂಡ ಅವಗುಣವನ್ನೇ ಹುಡುಕ್ತಾ ಇರ್ತೇವೆ, ಏನೋ ಒಂದು ಕುಂದುಕೊರತೆಯನ್ನು ಹೇಳ್ತಾ ಇರ್ತೇವೆ ನಾವಂತ. ಹಾಗಾಗಿ ಮಹಿಮೆ ಕಾಂಬಿಡೆ ನಿನಗೆ ಸಂಸ್ಕಾರವಿರಬೇಕು. ನಿನ್ನ ಕಣ್ಣಿಗೆ ಕಂಡಿರೋ ನಮ್ಮ ಹತ್ರ ಕಲಿಲ್ಲ ಅಂತ ಅರ್ಥ ಅಲ್ಲ, ನಿನ್ನ ಕಣ್ಣು ಸರಿ ಇಲ್ಲ ಅಂತ ಅರ್ಥ, ನೀವು ತಾಮಸಿ ಅಂತ ಅರ್ಥ. ಅದಕ್ಕೆ ಇಲ್ಲಾಗಿತ್ತದೆ ತಾನೆ, ಇಲ್ಲಾಗಿತ್ತದೆ ತಾನೆ. ಬಂದವರು ಅವ್ರು ಯಾರು ನಿಜವಾಗಿ ಒಂದು ಸಂತರು ಅಂತಾರೆ ಸಾಕು, ಗೌರವಿಸ್ಬೇಕಾಗಿತ್ತು, ಪೂಜಿಸ್ಬೇಕಾಗಿತ್ತು, ಒಳ್ಳೆ ರೀತಿಯಲ್ಲಿ ಮಾತಾಡಬೇಕಾಗಿತ್ತು. ಹಾಗೆ ಮಾಡಲಿಲ್ಲ. ಆದರೆ ಈ ಕಗ್ಗದ ಪದ್ಯ ಹೇಳ್ತದೆ, ಸಾಮಾನ್ಯ ಈ ಸಂತರ ರೂಪದಲ್ಲಿ ಅಂತಲ್ಲ, ಸಾಮಾನ್ಯ ಮನುಷ್ಯನ ರೂಪದಲ್ಲೂ ಬರ್ಬೋದು, ಪ್ರಾಣಿ ಪಕ್ಷಿ ರೂಪದಲ್ಲೂ ಬರ್ಬೋದು. ದೇವರು ಗೊತ್ತಿಲ್ಲ ಎಲ್ಲಿ ಯಾವ ರೂಪದಲ್ಲಿ ಬರ್ತಾನೆ. ನಾವು ಜಾಗೃತರಾಗಿರಬೇಕು, ನಾವೆಲ್ಲೂ ಸುಳ್ಳು ಹೇಳಬಾರ್ದು. ಅದು ಹೇಳ್ತಾರೆ. ಊರಲ್ಲಿ ಯಾರು ಒಬ್ಬ ನಿರಂತರ ದೇವರು ಭಜನೆ ಮಾಡ್ತಾ ಇದ್ದ. ಯಾಕೆಂದರೆ ಭಜನೆ ಮಾಡಿದ್ರಿಂದಲೇ ಉದ್ಧಾರ ಅಂತ. ದೇವರು ಬಂದು ರಕ್ಷಣೆ ಮಾಡ್ತಾನೆ ಭಜನೆ ಮಾಡೋರನ್ನ ಅಂತ ಅವನಿಗೆ ಯಾರು ಹೇಳ್ಬಿಟ್ಟಿದ್ರು. ಭಜನೆ ಮಾಡ್ತಾ ಇದ್ದ. ಭಜನೆ ಮಾಡೋದೆಲ್ಲ ಸರಿ ಇದೆ, ಅದೇನು ತಪ್ಪಿಲ್ಲ. ಊರಲ್ಲಿ ನೆರೆ ಬಂದಾಗ ಎಲ್ಲವೂ ಮುಳುಗಿ ಹೋಗುವಾಗ ಊರಿನವರೆಲ್ಲ ಬಂದು ಹೇಳಿದಂತೆ, ಎಲ್ಲ ಊರು ಬಿಟ್ಟು ಓಡೋಗ್ತಾ ಇದ್ದಾರೆ ನೆರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ. ಇವನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟರಂತೆ ಊರಿನವರೆಲ್ಲ. ಅವನು ಹೇಳಿದಂತೆ, ನೀವೆಲ್ಲ ಯಾರು, ದೇವರೇ ಬರ್ತಾನೆ ರಕ್ಷಣೆ ಮಾಡೋದಕ್ಕೆ, ನನ್ನ ಹೋಗಿ ಅಂತ. ಮನುಷ್ಯರು ಬರಬೇಕಾಗಿಲ್ಲ ನನ್ನ ರಕ್ಷಣೆಗೆ. ಪಾಪ ಅವರು ಕರೆಯೋಷ್ಟು ಕರೆದ್ರು, ಮತ್ತು ಅವ್ರ ಜೀವ ಉಳಿಬೇಕಲ್ಲ, ಅವರೆಲ್ಲ ಬಿಡೋದ್ರು. ನೇರ ಜಾಸ್ತಿ ಆಯಿತು. ಇವನು ಮೆತ್ತೆತ್ತು ಕೂತ್ಕೊಂಡ, ಕೆಳಗಡೆ ಎಲ್ಲ ನೀರು ತುಂಬ್ತಾ ಇದೆ ಅಲ್ಲಿ. ಆಗ ಒಂದು ದೋಣಿ ಬಂತಂತೆ ಅಲ್ಲಿ, ಅಂದರೆ ನಿರಾಶ್ರಿತರನ್ನು ರಕ್ಷಣೆ ಮಾಡ್ತಕ್ಕಂಥ, ಮುಳುಗುವನ್ನು ರಕ್ಷಣೆ ಮಾಡ್ತಂಥದ್ದು ಮಾಡುವಂಥ ದೋಣಿ ಬಂತಂತಲ್ಲಿ. ಆ ದೋಣಿಯಲ್ಲಿ ಇವರನ್ನು ನಾನು ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಪ್ರಯತ್ನ. ಅವ್ನು ಹೇಳಿದಂತೆ, ಇಲ್ಲೇ ಅಲ್ಲ, ನೀವೆಲ್ಲ ಅಲ್ಲ, ದೇವರೇ ಬರ್ತಾನೆ ನನ್ನನ್ನು ರಕ್ಷಣೆ ಮಾಡೋದಕ್ಕೆ, ನೀವು ಹೋಗಿ. ದೋಣಿ ಹೋಯಿತು. ಕೊನೆಗೆ ಇವನು ಏನು ಹಂಚಿನ ಮೇಲೆ ಹೋಗಿ ಕೂತ್ಕೊಂಡಂತಾರೆ, ಟಾರ್ಸಿ ಮೇಲೆ ಹೋಗಿ ಕೂತ್ಕೊಂಡದ್ದು, ಅಲ್ಲಿ ಇಬ್ಬರಿಗೆ ನೀರು ಬಂದುಬಿಟ್ಟಿದೆ.
ಆವಾಗೊಂದು ಹೆಲಿಕಾಪ್ಟರ್ ಬಂತಂತೇಳಿ ನೂಲೇಣಿಯನ್ನು ಇಳಿಸಿದ್ರು, ಹತ್ಕೋ ಬಚಾವಾಗು ಅಂತ. ಇಲ್ಲ ನಾನು ಅದು ದೇವರು ಬರ್ತಾನೆ ನಾನು ಕರ್ಕೊಂಡು ಹೋಗೋದಕ್ಕೆ, ನೀವು ಹೋಗಿ. ಸ್ವಲ್ಪ ಹೊತ್ತಿಗೆ ಮುಳುಗಿ ಸತ್ತೇ ಹೋದ. ಕತೆ ಮುಗಿಲಿಲ್ಲ ಅಲ್ಲಿಗೆ. ಅವನು ಯಮಲೋಕಕ್ಕೆ ಹೋಗಿ ಅಲ್ಲಿಂದ ದೇವರನ್ನ ನಾನು ಒಂದ್ಸರಿ ನೋಡಲೇಬೇಕಾಗಿದೆ ಅಂತೇಳಿ, ಯಾಕೆಂದರೆ ನನಗೆ ಸ್ವಲ್ಪ ಅನ್ಯಾಯ ಆಗಿದೆ ದೇವರಿಂದ ಅಂತೇಳಿ ದೇವರಿಗೆ ಭೇಟಿ ಆಯ್ತಂತೇಳಿ ಭಜನೆ ಮಾಡಿದ್ನಲ್ಲ ಭಾಳ, ದೇವ್ರಿಗೆ ಭೇಟಿ ಆಯ್ತಂತೆ. ಹೀಗೆ ಮಾಡೋದು ಸರಿಯಾ? ಏನು ಅಲ್ಲ, ನೀನು ಆಪದ್ ಬಾಂಧವ ಅನಾಥ ರಕ್ಷಕ. ಈಗ ಅಲ್ಲಿ ಗಜೇಂದ್ರನಿಗೆ ಕಷ್ಟ ಬಂದಾಗ ನೀನು ಬಂದು ಉದ್ಧಾರ ಮಾಡಿದ್ಯಾ ಗಜೇಂದ್ರ, ದ್ರೌಪದಿಗೆ ಕಷ್ಟ ಬಂದಾಗ ನೀನು ಬಂದು, ಹೀಗೆಲ್ಲ ಎಲ್ಲ ಭಜನೆಯಲ್ಲಿ ಉಂಟು. ನನಗೆ ಕಷ್ಟ ಬಂದಾಗ ನೀನು ಯಾಕೆ ಬರಲೇ ಇಲ್ಲ? ಅಷ್ಟೆಲ್ಲ ನಾನು ನಿನ್ನ ಭಜನೆ ಮಾಡಿದ್ನಲ್ಲ, ಅವನು ಮುಳುಗಬೇಕಾದ್ರೆ ಭಜನೆ ಮಾಡಿದ್ದೇನೆ ನಾನು. ಅದಕ್ಕೆ ದೇವ್ರು ಹೇಳಿದಂತೆ 3 ಸಾರಿ ಬಂದೆ ನಿನ್ನ ಹತ್ರ ನಾನು, ನೀನು ನನ್ನನ್ನು ತಿರಸ್ಕರಿಸಿ ಕಳಿಸ್ಕೊಟ್ಟೆ, ನಾ ಏನು ಮಾಡಲಿ? ಎಲ್ಲಿ ಬಂದೆ ನೀನು? ನಾನು ನೋಡಲೇ ಇಲ್ವಲ್ಲ. ಮೊದಲು ಊರಿನವರೆಲ್ಲ ಬಂದ್ರಲ್ಲ ನೀನು ಬೆಳಿಗ್ಗೆ, ನನ್ನ ಪ್ರೇರಣೆಯಿಂದಲೇ ಬಂದಿದ್ದು. ಅವರೊಳಗಿಂದ ನಾನೇ ಮಾತಾಡಿದ್ದು, ಬಾ ಬೇರೆ ಕಡೆ ಹೋಗೋಣ ನಾನೇ ಹೇಳಿದ್ದದು ಅಂತ. ನೀನು ಕೇಳಿಸ್ಕೊಳ್ಳೇ ಇಲ್ಲ ಅದನ್ನು. ಆಯ್ತು, ಆಮೇಲೆ ದೋಣಿ ಬಂತಲ್ಲ, ನಾನೇ ಬಂದಿದ್ದದು ಅಂತ. ಆ ದೋಣಿಯವನಾಗಿ ನಿಜ ಅಲ್ಲ ಅದು, ನಾನೇ ಆ ರೂಪದಲ್ಲಿ ಬಂದಿದ್ದು ನಿನ್ನನ್ನು ಉದ್ಧಾರ ಮಾಡಬೇಕು ಅಂತ. ಆದರೆ ನೀನು ಲಕ್ಷ್ಯವೇ ಮಾಡಲಿಲ್ಲ. ಮತ್ತು ಏನೇ ಬಂದು ಹಿಡಿತಲ್ಲ, ನಾನೇ ಅದು. ನೀ ಎಲ್ಲಿದ್ದವು? ನೀ ಬರಲೇ ಇಲ್ವಲ್ಲ. ಮತ್ತೇನು ಮಾಡೋದು? ಕೊನೆಗೆ ಹೀಗೆ ನೀನು ಕರೆಸ್ಕೊಂಡೆ ನನ್ನ ಹತ್ರ. ಇನ್ನು ಅಲ್ಲಿದ್ದು ಪ್ರಯೋಜನ ಇಲ್ಲ ಇವನು. ಅದೇ ಅರ್ಥ ಆಗೋ ಮನುಷ್ಯನೇ ಅಲ್ಲ ಇವನಿಗೆ ಮನುಷ್ಯ ದೇಹವೇ ಸುಮ್ಮನೆ ಅಂತೇಳಿ ಇಲ್ಲಿ ಕರೆಸ್ಕೊಂಡಿದ್ದೀನಿ ನನ್ನ ಅಂತ ದೇವರು ಹೇಳಿದಂತೆ. ಹೀಗೆ ಇದನ್ನು ಯಾಕೆ ಮತ್ತೆ ಹೇಳ್ತೇವೆ ಅಂದರೆ, ಯಾವ ರೂಪದಲ್ಲಿ ದೇವರು ಬರ್ತಾನೋ ಗೊತ್ತಿಲ್ಲ. ಇದಕ್ಕೆ ಎಷ್ಟೋ ಕಥೆಗಳಿದೆ. ದೇವರು ಸಾಮಾನ್ಯ ರೂಪದಲ್ಲಿ ಬರ್ಬೋದು ಅನ್ನೋದಕ್ಕೆ ಎಷ್ಟೋ ಕಥೆ ಇದೆ. ಮಾತಾ ರಾಮೋ ಮತ್ಪಿತ ರಾಮಚಂದ್ರ ಸ್ವಾಮಿ ರಾಮು ಹೇಳ್ಕೊಡ್ತಾ ಇರ್ತೇವೆ ಯಾವಾಗಲೂ. ಮತ್ ಸಖ ರಾಮಚಂದ್ರ ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಲು. ಆ ಶ್ಲೋಕಕ್ಕೆ ಇಬ್ಬಗೆಯಲ್ಲಿ ಅರ್ಥ ಮಾಡ್ಬೋದು. ಒಂದೇನು, ರಾಮನೇ ನನ್ನ ತಾಯಿ, ರಾಮನೇ ನನ್ನ ತಂದೆ, ರಾಮನೇ ನನ್ನ ಸ್ವಾಮಿ, ನನ್ನ ಒಡೆಯ, ರಾಮನೇ ನನ್ನ ಸಖ, ರಾಮನೇ ನನ್ನ ಸರ್ವಸ್ವ. ಗಂಭೀರವಾಗಿದೆ. ಅವನೇ ನನಗೆಲ್ಲವೂ, ಇದು ಯಾವುದೂ ಅಲ್ಲ, ಅವನೇ ನನಗೆಲ್ಲವೂ. ಇದು ಅಂದರೆ ಸನ್ಯಾಸಿಗಳು ಅರ್ಥ ಮಾಡುವ ಪರಿ. ವಿರಕ್ತರು ಹೋಗೋದಾರೆ ಈ ದಾರಿಯಲ್ಲಿ ಹೋಗ್ತಾರೆ. ಅವನೇ ತಾಯಿ, ಅವನೇ ತಂದೆ, ಅವನೇ ಬಂಧು, ಅವನೇ ಬೆಳಗ. ಈ ಪ್ರಪಂಚದಲ್ಲಿರ್ತಕ್ಕಂಥ ಬಂಧು ಬೆಳಗ, ತಂದೆ ತಾಯಿ ಗಂಡ ಎಲ್ಲವೂ ಸುಳ್ಳು, ಅವನೇ ಸತ್ಯ. ಎಲ್ಲ ಸ್ಥಾನದಲ್ಲಿ ಅವನನ್ನೇ ನೋಡ್ತಾರೆ ಅವರು. ಅದು ವೈರಾಗ್ಯ ಪರಡು ಈ ಶ್ಲೋಕವನ್ನು ಅರ್ಥೈಸುವಂಥ ರೀತಿ. ಹಾಗೆ ಸಂಸಾರಿಗಳು, ನಿಮಗೂ ಅಲ್ಲಿ ಅವಕಾಶ ಇದೆ. ಅಲ್ಲಿ ನೀವು ಸಂಸಾರ ಇಟ್ಕೊಂಡು ಆ ಶ್ಲೋಕ ಹೇಳ್ಬೋದು. ಇಲ್ಲಿ ಸಂಸಾರ ಇಟ್ಕೊಂಡು ಆ ಶ್ಲೋಕ ಹೇಳೋದಕ್ಕೆ ಕಷ್ಟ ಅಂತ. ಇವರೆಲ್ಲ ಅಲ್ಲ, ಅವನೇ ಅಂತ. ಸಂಸಾರಗಳು ಹೇಗೆ ಅರ್ಥ ಮಾಡಬೇಕು ಅಂದರೆ, ನನ್ನ ತಾಯಿ ರಾಮ ಅಂತ, ನನ್ನ ತಂದೆ ರಾಮ, ನನ್ನ ಬಂಧು ಬೆಳಗ ರಾಮ. ಅಂದರೆ ರಾಮ ನನ್ನ ತಾಯಿ ರೂಪದಲ್ಲಿದ್ದಾನೆ, ನನಗೆ ಜನ್ಮ ಕೊಟ್ಟಿದ್ದ ರಾಮನೇ ತಾಯಿ ರೂಪದಲ್ಲಿ. ಹಾಗಾಗಿ ಕಣ್ಮುಂದೆ ಕಾಣುವ ತಾಯಿ ಇದ್ದಾಳಲ್ಲ, ರಾಮರೂಪ ಅದು. ತಂದೆ ಇಲ್ಲ, ರಾಮನೇ ತಂದೆ ಅಂತ ಅನ್ನೋದು ಆ ಒಂದು ಶೈಲಿ ಆದರೆ, ವೈರಾಗ್ಯಪರರ ಶೈಲಿ ಆದರೆ, ಸಂಸಾರಗಳ ಶೈಲಿಯಲ್ಲಿ ಕಣ್ಮುಂದೆ ಕಾಣುವ ತಂದೆ ತಾಯಿಗಳು ಅದು ರಾಮನೇ ಈ ರೂಪದಲ್ಲಿ ಇರುವಂಥದ್ದು. ಬಂಧು ಬಳಗ, ನಮ್ಮ ಮನೆ ಪರಿವಾರ, ನೆಂಟರು, ಇಷ್ಟರು, ನಮ್ಮ ಸುತ್ತಮುತ್ತ ಏನಿದೆಯೋ, ನಮ್ಮ ಜೀವನದಲ್ಲಿ ದೇವರು ಏನೇನು ಬಾಂಧವ್ಯಗಳನ್ನು ಕೊಟ್ಟಿದ್ದಾನೋ ಅದೆಲ್ಲ ಅವನೇ ಈ ರೂಪದಲ್ಲಿ ಬಂದು ನಮ್ಮನ್ನು ಕಾಯ್ತಾ ಇರುವಂಥದ್ದು. ತಾಯಿಯಾಗಿ ಜನ್ಮ ಕೊಡ್ತಾನೆ, ತಂದೆಯಾಗಿ ನಮ್ಮನ್ನು ಪಾಲಿಸ್ತಾನೆ, ಸಖನಾಗಿ ಸಂತೈಸ್ತಾನೆ, ಸ್ವಾಮಿಯಾಗಿ ನಮ್ಮನ್ನು ರಕ್ಷಿಸ್ತಾನೆ, ವೃತ್ತಿ ಕಲ್ಪನೆ ಮಾಡಿಕೊಡ್ತಾನೆ ನಮಗೆ. ಹಾಗೆ ನಮಗೆ ಈ ಬಾಂಧವ್ಯಗಳಿಂದ ಏನಾಗ್ತದೆ, ಒಂದಲ್ಲ ಒಂದು ನಮಗೆ ಪ್ರಾಪ್ತ ಆಗ್ತಾ ಇರ್ತದೆ. ನಮಗೆ ಹೇಳಿದಾಗ ತಾಯಿಯಿಂದ ಜನ್ಮ, ತಂದೆಯಿಂದ ಪಾಲನೆ, ಗುರುವಿನಿಂದ ವಿದ್ಯೆ, ಹೀಗೆ ಬೇರೆ ಬೇರೆಗಳಿಂದ ಬೇರೆ ಬೇರೆ ಸಂಗತಿಗಳು ಬರ್ತಾ ಇರ್ತವೆ. ಎಲ್ಲ ಉದ್ಯೋಗ ಮಾಡ್ತಾ ಇರ್ತೇವೆ, ಅಲ್ಲಿಂದ ಧನ, ಇದೆಲ್ಲ ದೇವರು ಆ ರೂಪದಲ್ಲಿ ಬಂದು ನಮಗೆ ಕೊಡೋದು. ಹಾಗಾಗಿ ಇಲ್ಲಿ ಎಲ್ಲಿ ಸುಳ್ಳು ಹೇಳಿದರು, ದೇವರಿಗೆ ಸುಳ್ಳು ಹೇಳಿದಂತೆ ಆಯಿತು. ಸತ್ಯನಾರಾಯಣ ಕಥೆಯನ್ನು ಅವರು ಕೇಳೋದೇ ಇಲ್ಲ, ಕೇಳಿದರೂ ಕೂಡ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬೇರೆಯವರಿಗೆ ಅಂತ ಇದ್ದಿದ್ದು ಅಂತ ನಾವು ಅಂದ್ಕೊಳ್ತೇವೆ ಯಾವಾಗಲೂ. ಈ ಭಾಗವನ್ನು ಗಮನಿಸೋದೇ ಇಲ್ಲ. ಇಲ್ಲಿರುವ ಮುಖ್ಯ ವಿಷಯ ಇದು. ಇದನ್ನು ಮುಗಿಸುವ ಮುನ್ನ ನಿಮಗೆ ಹನುಮಂತನ ಉದಾಹರಣೆ ಕೊಡ್ತೇವೆ. ಅದು ಸಣ್ಣ ಪುಟ್ಟವ್ರ ಉದಾಹರಣೆ ಕೊಟ್ಟರೆ ಸಾಕಾಗೋದಿಲ್ಲ, ಹನುಮಂತನ ಉದಾಹರಣೆಯನ್ನು ಕೊಡ್ತೇವೆ. ಹನುಮಂತ ಮತ್ತು ಶ್ರೀರಾಮನ ಮೊದಲ ಭೇಟಿ ಹೇಗಾಯಿತು ಅಂದರೆ, ಋಷಿಮುಖ ಪರ್ವತದ ಮೇಲೆ ಕುಳಿತ ಸುಗ್ರೀವ ಕೆಳಗಡೆ ಬಂದ ರಾಮಲಕ್ಷ್ಮಣರನ್ನು ಗಮನಿಸ್ತಾನೆ. ಸೀತೆಯನ್ನು ಹುಡುಕ್ತಾ ಸುಗ್ರೀವನ ಬಳಿಯೇ ಬರ್ತಾ ಇದ್ದಾರೆ ಅವರು. ಕಬಂತ ಹೇಳಿದ್ದಾನೆ, ಸುಗ್ರೀವನನ್ನು ಸ್ನೇಹಿತನನ್ನಾಗಿ ಮಾಡ್ಕೊ, ಅವನ ಮೂಲಕ ಮುಂದಿನ ಕಾರ್ಯಗಳು ಸಿದ್ಧಿ ಆಗ್ತವೆ ಅಂತ. ಹಾಗಾಗಿ
ಸುಗ್ರೀವನನ್ನು ಹುಡುಕ್ತಾ ಹುಡುಕ್ತಾ ಪಂಪಾ ತೀರಕ್ಕೆ ಋಷಿಮುಖದ ತಪ್ಪಲಿಗೆ ರಾಮಲಕ್ಷ್ಮಣರು ಬಂದಾಗ ಮೇಲಿಂದ ಅವರನ್ನು ನೋಡಿದ ಸುಗ್ರೀವ ಪಲಾಯನ ಮಾಡ್ತಾನೆ ಹೆದರಿ, ಯಾರು ಏನು ಅಂತ, ಅಪಾಯ ಅಂತ. ಹನುಮಂತ ಮತ್ತಿತರರು ಕೇಳ್ತಾರೆ, ಏನು ಕತೆ, ಯಾಕೆ ಓಡೋದು, ಏನಾಯಿತು ನನಗೆ? ಅವ್ರು ಯಾರು, ಶತ್ರುಗಳು ಮಿತ್ರರು ಗೊತ್ತಿಲ್ಲ. ನೋಡಿದ್ರಂತೂ ಮಹಾ ತೇಜಸ್ಸಂತೂ ಕಾಣ್ತದೆ ನೋಡಿದ್ರೆ ಅವ್ರನ್ನ. ಹಾಗಾಗಿ ಯಾವುದಕ್ಕೂ ನೀನು ಅವ್ರು ಯಾರು ಅಂತ ತಿಳಿ, ರೂಪ ಮರೆಸ್ಕೊಂಡು ಹೋಗು, ವೇಷ ಮರೆಸ್ಕೊಂಡು ಹೋಗು, ನಿಜ ರೂಪದಲ್ಲಿ ಹೋಗಬೇಡ, ರೂಪಾಂತರದಲ್ಲಿ ಹೋಗಿ ಅವ್ರು ಯಾರು ಅಂತ ತಿಳಿ. ಸುಗ್ರೀವ ಕಳುಹಿಸಿಕೊಟ್ಟ ಹನುಮಂತನನ್ನು ರಾಮನ ಬಳಿಗೆ. ಅದು ರಾಮ ಹನುಮನ ಮೊದಲ ಭೇಟಿ. ಆ ಭೇಟಿಯಲ್ಲಿ ರಾಮನಿಗೆ ಭಾಳ ಪ್ರೀತಿ ಆಗ್ತದೆ ಹನುಮಂತನ ಮೇಲೆ. ಅವನ ಬಗ್ಗೆ ಭಾಳ ಭಾಳ ಒಳ್ಳೆ ಮಾತುಗಳನ್ನ ಆಡ್ತಾನೆ ಹನುಮಂತನಲ್ಲಿ. ಆದರೆ ತಾನು ಹನುಮಂತನಲ್ಲಿ ಸೀದಾ ಮಾತನಾಡೋದಿಲ್ಲ. ಅವನು ಹನುಮಂತ ಎಷ್ಟೋ ಅವನ ಕುಶಲ ಪ್ರಶ್ನೆಗಳನ್ನ ಕೇಳ್ತಾನೆ. ಮತ್ತು ನೀವು ಯಾರು, ನೀವೇನು ಬಂದ್ರಿ ಎಲ್ಲ ಕೇಳ್ತಾನೆ. ಎಷ್ಟು ಕೇಳಿದರೂ ರಾಮ ಮಾತಾಡೋದಿಲ್ಲ ಹನುಮಂತನಿಗೆ. ಲಕ್ಷ್ಮಣನ ಹತ್ರ ನೀನು ಮಾತಾಡು, ಇದ್ಯಾಕೆ ಅಂದರೆ ಅದೊಂದು ಸಣ್ಣ ಕಾರಣ ಇದೆ ಅದಕ್ಕೆ ಅಂತ. ನೀನು ನಿಜ ರೂಪದಲ್ಲಿ ಯಾಕೆ ಬರಲಿಲ್ಲ, ನೀನು ರೂಪ ಮರೆಸ್ಕೊಂಡು ಯಾಕೆ ಬಂದೆ? ಒಂದು ಹುಸಿ ಮುನಿಸೋದು. ಪ್ರೀತಿ ಇದೆ, ಪ್ರೀತಿ ಇಲ್ಲ ಅಂತೇನಿಲ್ಲ. ಆದರೆ ಮತ್ತೊಂದು ರೂಪದಲ್ಲಿ ನಿಜ ರೂಪವನ್ನು ಮೆರೆಸಿ ಬಂದಿದ್ದರಿಂದ ಅದು ಸತ್ಯ ಅಲ್ಲ ಅಂತ ಕಾಣ್ತಾ ಇರುವಂಥ ರೂಪ. ಭಿಕ್ಷು ರೂಪದಲ್ಲಿ ಬಂದಿದ್ದಾನೆ, ಭಿಕ್ಷು ರೂಪ ಪ್ರತಿಚ್ಛನ್ನಂ ಅಂತ ರಾಮಾಯಣ ಹೇಳ್ತದೆ. ಆ ರೂಪದಲ್ಲಿ ಬಂದಿದ್ದಾನೆ ಅವನು, ನಿಜ ರೂಪದಲ್ಲಿ ಬಂದಿಲ್ಲ. ಹಾಗಾಗಿ ನಾನೇನು ಮಾತಾಡೋದಿಲ್ಲ ಅಂತ. ಆದರೆ ಮಾತಾಡ್ತಾ ಮಾತಾಡ್ತಾ ಹೇಳ್ಬಿಡ್ತಾನೆ, ನಾನು ಹನುಮಂತ, ಇದು ನಿಜ ಅಲ್ಲ, ಇದು ವೇಷ, ಇದು ಭಿಕ್ಷು ರೂಪ, ಇದು. ಅವನು ಸುಗ್ರೀವ ಹಾಗೆ ಹೇಳಿದ್ದಕ್ಕೆ ಹಾಗೆ ಮಾಡ್ಕೊಂಡು ಬಂದಿದ್ದು ಅಂತೂ ಹೇಳ್ತಾನೆ. ಒಳಗೊಳಗೆ ಅವನಿಗೆ ಸಮಾಧಾನ ಇಲ್ಲ ಆ ರೂಪದಲ್ಲಿ ಬಂದಿದ್ದು. ಭಿಕ್ಷುರೂಪ ಪ್ರತಿಚ್ಛನ್ನಂ ಸುಗ್ರೀವ ಪ್ರಿಯ ಕಾಮ್ಯಯ. ಸುಗ್ರೀವನಿಗೆ ಸಂತೋಷ ಆಗಬೇಕು, ಅವನ ಕಾರಣಕ್ಕೋಸ್ಕರವಾಗಿ ಈ ರೂಪದಲ್ಲಿ ಬಂದೆ ಅಂತ ನಿಜನೂ ಹೇಳಿಬಿಟ್ಟಿದ್ದಾನೆ. ಆ ನಿಜ ಹೇಳದೇ ಇದ್ದಿದ್ರೆ ಮಾತಾಡ್ತಿರಲಿಲ್ಲ, ಲಕ್ಷ್ಮಣನ ಮೂಲಕ ಮಾತಿರ್ತಿರಲಿಲ್ಲ ಬಹುಶಃ. ನಿಜ ಹೇಳಿದ್ರಿಂದ ಲಕ್ಷ್ಮಣ ನೀನು ಮಾತಾಡು, ತಾನು ಮಾತಾಡಲಿಲ್ಲ. ಇದು ಒಂದು ಪಾಠ ಅಂತ. ಪಾಠ ಏನಂದರೆ, ದೇವರು ಮಾತಾಡಬೇಕು ಅಂದರೆ ನಮ್ಮ ಹತ್ರ, ದೇವರು ನಮಗೆ ಕೃಪೆ ಮಾಡಬೇಕು ಅಂದರೆ ನಾವು ನಮ್ಮ ನಿಜವನ್ನು ದೇವರ ಮುಂದೆ ಬಿಚ್ಚಿಡಬೇಕು. ನಾವು ಬಿಚ್ಚಿಡೋದು ಏನು ಮತ್ತು ಅವನಿಗೆ ಗೊತ್ತು ಎಲ್ಲವೂ ಕೂಡ, ನಮ್ಮೊಳಗೆ ಇದ್ದಾನೆ ಅವನು. ಆದರೂ ಮರ ಮಾಡ್ತೇವೆ ನಾವು. ಹಾಗೆ ಮಾಡದೆ ನಮ್ಮ ನಿಜವನ್ನು ದೇವರ ಮುಂದೆ ಬಿಚ್ಚಿಡಬೇಕು. ಹಾಗೆ ಜಗತ್ತಿನ ಮುಂದೆಯೂ ಕೂಡ ಸುಳ್ಳು ಸಟೆಯಲ್ಲಿ ಮೋಸದಲ್ಲಿ ನಾವು ಬದುಕಬಾರದು. ಯಾಕೆಂದರೆ ಜಗತ್ತು ಭಗವತ್ ಸ್ವರೂಪವಾಗಿದೆ, ಇಲ್ಲಿರುವ ಎಲ್ಲ ಜೀವಗಳು ಭಗವದ್ ರೂಪರೇ ಆಗಿದ್ದಾರೆ. ಸುಳ್ಳು ಸಟೆಯನ್ನು ನಾವು ಮಾಡಬಾರ್ದು ಅಲ್ಲಿ. ಹಾಗೆ ಮಾಡಿದಾಗ ಅವರೊಳಗಿರುವ ಭಗವಂತ ಅಪ್ರೀತನಾಗ್ತಾನೆ, ಅವನ ಅವಕೃಪೆ ನಮಗೆ ಬರ್ತದೆ. ಬಂದಾಗ ಅವನು ದೂರ ಆಗ್ತಾನೆ ಸ್ವಾಭಾವಿಕವಾಗಿ. ನಾರಾಯಣ ದೂರ ಆದರೆ, ಸತ್ಯನಾರಾಯಣ ದೂರ ಆದರೆ ಲಕ್ಷ್ಮಿಯೂ ದೂರ ಆಗ್ತಾಳೆ. ನೆನಪಿರಲಿ, ನಮಗೆ ದೇವರು ದೂರ ಆಗ್ತಾನೆ ಅಷ್ಟೆಲ್ಲ ಚಿಂತೆ ಆಗೋದಿಲ್ಲ ನಮಗೆ. ಲಕ್ಷ್ಮಿಯೂ ದೂರ ಆಗ್ತಾಳೆ, ಹೌದಾ ಹಂಗಾರೆ ಅದು ಬೇಡಪ್ಪ ಅಂತ ಹೇಳೋದು. ಆ ಮಟ್ಟದಲ್ಲಿ ನಾವಿದ್ದೇವೆ ಅಂತ. ಇವತ್ತು ಲಕ್ಷ್ಮಿಯೂ ದೂರ ಆಗ್ತಾಳೆ. ಯಾಕೆಂದರೆ ಲಕ್ಷ್ಮಿ ಎಲ್ಲಿ ನಾರಾಯಣ ಇರ್ತಾನೋ ಅಲ್ಲಿ ಇರ್ತಾಳೆ. ಎಲ್ಲಿ ನಾರಾಯಣ ಇಲ್ಲ, ಈಗ ನಮ್ಮ ಕಣ್ಣಿಗೆ ಕಾಣ್ಬೋದು, ಅಲ್ಲೂ ಇದ್ದಾಳಲ್ಲ ಅಂತ ಹೊರಟಿದ್ದಾಳೆ ಅಷ್ಟೆ. ಅದು ಯಾವಾಗ ಕಾದಿದೆಯೋ, ಇನ್ನೇನು ಆಗಲಿಕ್ಕಿದೆಯೋ ಆಗಿರ್ತದೆ ಅಷ್ಟೇ ಹೊರತು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ರೈಲಿಗೆ ಬ್ರೇಕ್ ಹಾಕಿದ ಮೇಲೆ ನಿಲ್ಲಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬೇಕು ನೋಡಿ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ನಿಲ್ತದೆ. ಹಾಗೆ ಕರ್ಮ ಕಾಡಿದ ಮೇಲೆ ಸ್ವಲ್ಪ ಸಮಯ ಬೇಕು ಫಲ ಬರಲಿಕ್ಕೆ ಅಂತ. ಆಗ ಅತ್ಯಂತ ಕ್ರೂರವಾದ ಫಲ ಬರ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಸುಳ್ಳಿನಿಂದ ದೂರ ಇರಬೇಕು, ಸತ್ಯಕ್ಕೆ ನಮ್ಮ ಹತ್ತಿರ ಇರಬೇಕು. ನಾವು ಸುಳ್ಳಾಡಬಾರ್ದು, ಮೋಸ ಮಾಡಬಾರ್ದು, ಮೆರೆಸಿ ಮಿಥ್ಯೆಯನ್ನು ಮೆರೆಸಬಾರ್ದು. ಹಾಗೆ ಜಗತ್ತಲ್ಲಿ ಯಾರು ಸುಳ್ಳಾಡ್ತಾರೆ, ಯಾರು ಮೋಸದಲ್ಲಿ ಜೀವನ ಮಾಡ್ತಾರೆ ಅಂಥವರೆಲ್ಲೂ ಕೂಡ ದೂರ ಇರಬೇಕು. ನಾವು ಅವರ ಒಡನಾಟವನ್ನು ಮಾಡಬಾರ್ದು. ಯಾರು ಸತ್ಯವಂತರಿರ್ತಾರೆ, ಯಾರು ರುಜುವಾಗಿ ಜೀವನ ಮಾಡ್ತಾರೆ, ಅವರದ್ದೇ ಬಳಗ ಇರಬೇಕು ನಮಗೆ. ಅಂಥವ್ರ ಜೊತೆಗೆ ಸಂಬಂಧ, ಅನುಬಂಧ, ಮಾತು, ಕತೆ, ವ್ಯವಹಾರ ಇರಬೇಕು ನಮಗೆ. ದೊಡ್ಡಗುರುಗಳು ಹೇಳ್ತಾ ಇದ್ರು ಒಂದು ಮಾತನ್ನು, ಏನಂದರೆ ಈಗ ಕರೆಂಟ್ ಯಾರಿಗೆ ಹೊಡಿತಾ ಇರ್ತದೆ ಅವನನ್ನು ಮುಟ್ಟಬಾರದು ನಾವು ಹೋಗಿ, ನಮಗೂ ಹೊಡಿತದೆ, ಬೇರೆ ಏನಿಲ್ಲ ವಿಷಯ. ಒಂದು ವೇಳೆ ಅವನು ಕಾಪಾಡೋದಾದರೆ ಅದಕ್ಕೆ ಬೇಕಾದ ಬಂದೋಬಸ್ತ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಅಂತ. ಸೀದಾ ಹೋಗಿ ಅವನನ್ನು ಹೇಳಿದ್ರೆ ಅವನ ಜೊತೆಗೆ ನಾವು ಹೋಗ್ತೇವೆ ಅಂತ. ಹಾಗೆ ಯಾರಲ್ಲಿ ಅಧರ್ಮ, ಸತ್ಯ, ವಂಚನೆಗಳು ನೆಲೆಸಿವೆ ಅವರ ವ್ಯವಹಾರವನ್ನು, ಅವ್ರ ಜೊತೆಗೆ ಒಡನಾಟವನ್ನು ಭಾಳ ಇಟ್ಕೊಂಡಾಗ ಅವರ ಪಾಪ ನಮಗೂ ಕೂಡ ತಗೊಳ್ತದೆ. ತತ್ ಸಂಸರ್ಗ ಎನ್ನುವ ಪಾತಕ, ಪಂಚಮಹಾಪಾತಕಗಳಲ್ಲಿ ಒಂದು ಬ್ರಹ್ಮಹತ್ಯೆ. ಒಬ್ಬ
ಲಕ್ಷಣ ಸಂಪನ್ನನಾದ ಬ್ರಾಹ್ಮಣನನ್ನು ಹತ್ಯೆ ಮಾಡುವಂಥದ್ದು. ಸುರಾಪಾನ, ಮದ್ಯಪಾನ, ಎರಡನೇ ಮಹಾಪಾತಕ. ಅದು ಪಂಚ ಮಹಾಪಾತಕಗಳ ಪಟ್ಟಿ ಹೇಳ್ತಾ ಇರುವಂಥದ್ದು. ಸ್ವರ್ಣಸ್ಥೇಯ, ಬಂಗಾರವನ್ನು ಕದಿಯುವಂಥದ್ದು, ಮೂರನೇ ಮಹಾಪಾತಕ. ಆಮೇಲೆ ಗುರುತಲ್ಪ ಗಮನ, ಗುರು ಪತ್ನಿಗೆ ತಪ್ಪಿ ನಡೆಯುವಂಥದ್ದು. ಈ 4 ಮಹಾಪಾತಕಗಳು. ಅದು ಪಂಚ ಮಹಾಪಾತಕ ಅಂತಿದೆಯಲ್ಲ, ಒಟ್ಟು ಮಹಾಪಾತಕ 5 ತಾನೆ. 5ನೇದು ಯಾವುದು ಅಂದರೆ ಇವರ ಸಹವಾಸ ಅಂತ. ಇಷ್ಟೇ ದೊಡ್ಡ ಪಾಪ ಅದು ಅಂತ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪ ಗಮನ, ಗುರುಪತ್ನಿ ಗಮನ, ಈ 4 ಘೋರ ಪಾಪಗಳು ಕಂಡಿದ್ರೆ ಕಾಣ್ತೇವೆ ನಮಗೆ. ಇಷ್ಟೇ ದೊಡ್ಡ ಪಾಪ ಇವರ ಸಹವಾಸ, ಇವರ ಸಂಸರ್ಗ. ಹಾಗಾಗಿ ಸುಳ್ಳಿನ ಸಹವಾಸವನ್ನು ಮಾಡಬಾರ್ದು, ಸುಳ್ಳರ ಸಹವಾಸವನ್ನು ಕೂಡ ಮಾಡಬಾರ್ದು. ಸುಳ್ಳಿನಿಂದ ಮತ್ತು ಸುಳ್ಳರಿಂದ ದೂರ ಇದ್ದಷ್ಟು ಸತ್ಯಕ್ಕೆ ಹತ್ತಿರ ಇರ್ತೇವೆ ನಾವು, ಸತ್ಯನಾರಾಯಣನಿಗೆ ಹತ್ತಿರ ಇರ್ತೇವೆ. ಸುಳ್ಳಿಗೆ ಹತ್ತಿರವಿದ್ದಷ್ಟು ಕಷ್ಟಕ್ಕೆ ಹತ್ತಿರ ಇರ್ತೇವೆ, ಸತ್ಯಕ್ಕೆ ಹತ್ತಿರ ಇದ್ದಷ್ಟು ಕೂಡ ಈಶ್ವರನಿಗೆ ಹತ್ತಿರ ಇರ್ತೇವೆ ಮತ್ತು ಆನಂದಕ್ಕೆ ಹತ್ತಿರ ಇರ್ತೇವೆ. ಹರೇ ರಾಮ.